ಹಲೋ ಫ್ರೆಂಡ್ಸ್, ಇಂದು ನಾವು ಕೇವಲ ಒಂದು ಕ್ಯಾರಮೆಲ್ ಮಿಕ್ಸ್ಡ್ ಪುಡಿಂಗ್ ಪ್ಯಾಕೆಟ್ ಮತ್ತು ಅರ್ಧ ಲೀಟರ್ ಹಾಲಿನಿಂದ ತುಂಬಾ ಸಾಫ್ಟ್, ಸ್ಮೂತ್ ಮತ್ತು ರುಚಿಯಾದ ಕ್ಯಾರಮೆಲ್ ಪುಡಿಂಗ್ ಮಾಡುವುದನ್ನು ನೋಡೋಣ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಹಾಗಾದರೆ ನಾವು ಹಾಕುವ ಹೊಸ ರೆಸಿಪಿಗಳ ವಿಡಿಯೋಗಳು ನಿಮಗೆ ತಕ್ಷಣ ಸಿಗುತ್ತವೆ. ಮೊದಲು ಒಂದು ಕ್ಯಾರಮೆಲ್ ಮಿಕ್ಸ್ಡ್ ಪುಡಿಂಗ್ ಪ್ಯಾಕೆಟ್ ತೆಗೆದುಕೊಳ್ಳಿ. ಈಗ ಪ್ಯಾಕೆಟ್ ಅನ್ನು ಅದರೊಳಗೆ ಇರುವ ಕ್ಯಾರಮೆಲ್ ಸಿರಪ್ ಪ್ಯಾಕೆಟ್ ಅನ್ನು ತೆಗೆದು ಕತ್ತರಿಸಿ. ನಂತರ ಒಂದು ಬೌಲ್ಗೆ ಹಾಕಿ ಬೌಲ್ನ ತಳಭಾಗದಲ್ಲಿ ಸಮವಾಗಿ ಹರಡಿಸಿ. ಮುಂದೆ ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲು ಸೇರಿಸಿ. ಈಗ ಕ್ಯಾರಮೆಲ್ ಮಿಕ್ಸ್ಡ್ ಪುಡಿಂಗ್ ಪೌಡರ್ ಅನ್ನು ಹಾಕಿಕೊಳ್ಳಿ. ಉಂಡೆಗಳಾಗದಂತೆ ಚೆನ್ನಾಗಿ ಕಲಸಿ. ಈ ಮಿಶ್ರಣವನ್ನು ಮಧ್ಯಮ ಉರಿಯಲ್ಲಿ ಇಟ್ಟು ನಿರಂತರವಾಗಿ ಕಲಸುತ್ತಾ ಬೇಯಿಸಿ. ಸ್ವಲ್ಪ ಸಮಯದ ನಂತರ ಮಿಶ್ರಣ ದಪ್ಪವಾಗಲು ಪ್ರಾರಂಭವಾಗುತ್ತದೆ. ಚೆನ್ನಾಗಿ ಕುದಿದ ನಂತರ ಗ್ಯಾಸ್ ಆಫ್ ಮಾಡಿ. ಈಗ ತಯಾರಿಸಿದ ಹಾಲಿನ ಮಿಶ್ರಣವನ್ನು ಕ್ಯಾರಮೆಲ್ ಸಿರಪ್ ಹಾಕಿರುವ ಬೌಲ್ಗೆ ನಿಧಾನವಾಗಿ ಸುರಿಯಿರಿ. ನಂತರ ಬೌಲ್ ಅನ್ನು ಸ್ವಲ್ಪ ಅಲುಗಾಡಿಸಿ ಮೇಲ್ಭಾಗ ಸಮವಾಗುವಂತೆ ಮಾಡಿ. ಇದನ್ನು ಫ್ರೀಜರ್ನಲ್ಲಿ ಸುಮಾರು ಅರ್ಧ ಗಂಟೆ ಇಟ್ಟು ಚೆನ್ನಾಗಿ ಸೆಟ್ ಆಗಲು ಬಿಡಿ. ಅರ್ಧ ಗಂಟೆಯ ನಂತರ ಹೊರತೆಗೆದು ಒಂದು ಪ್ಲೇಟ್ ಅನ್ನು ಬೌಲ್ ಮೇಲೆ ಇಟ್ಟು ತಲೆಕೆಳಗಾಗಿ ಮೆಲ್ಲಗೆ ತಿರುಗಿಸಿ. ನಿಧಾನವಾಗಿ ಬೌಲ್ ಅನ್ನು ತೆಗೆದರೆ ಸುಂದರವಾದ ಕ್ಯಾರಮೆಲ್ ಪುಡಿಂಗ್ ಸಿದ್ಧವಾಗಿರುತ್ತದೆ. ಈಗ ನಿಮಗೆ ಬೇಕಾದ ಗಾತ್ರದಲ್ಲಿ ಕತ್ತರಿಸಿ ಸರ್ವ್ ಮಾಡಿ. ನೋಡಿ ಎಷ್ಟು ಸಾಫ್ಟ್, ಸ್ಮೂತ್ ಮತ್ತು ರುಚಿಯಾಗಿ ಬಂದಿದೆ. ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ